ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲೆಟ್ಸ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಯೂಸ್ ಮಾಡದೆ ಹೇಗೆ ಲ್ಯಾಪ್ಟಾಪ್ನಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಂತ ಮೊದಲು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಲೆಟ್ಸ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಲ್ಯಾಪ್ಟಾಪ್ನ ಓಪನ್ ಮಾಡಿದ ತಕ್ಷಣ ಈ ರೀತಿ ಹೋಮ್ ಸ್ಕ್ರೀನಲ್ಲಿ ಕೆಳಗೆ ವಿಂಡೋ ಸ್ಟಾರ್ಟ್ ಬಟನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಬೇಕು. ಸರ್ಚ್ ಬಾರ್ನಲ್ಲಿ ಸ್ನಿಪ್ಪಿಂಗ್ ಟೂಲ್ ಅಂತ ಸರ್ಚ್ ಮಾಡಬೇಕು. ಸ್ನಿಪ್ಪಿಂಗ್ ಟೂಲ್ ಅನ್ನೋದು ಎಲ್ಲಾ ಲ್ಯಾಪ್ಟಾಪ್ಗಳಲ್ಲೂ ಬಿಲ್ಟ್ ಇನ್ ಆಗಿ ಬಂದಿರುತ್ತೆ. ಸೊ ನಾವು ಮತ್ತೆ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಸ್ನಿಪ್ಪಿಂಗ್ ಟೂಲ್ನ ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಸ್ಮಾಲ್ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅಂತ ಕ್ಲಿಕ್ ಮಾಡಬೇಕು. ನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನಮಗೆ ರೆಕಾರ್ಡಿಂಗಿಗೆ ಎಷ್ಟು ಸ್ಪೇಸ್ ಬೇಕೋ ಅದನ್ನ ನಾವು ಸೆಲೆಕ್ಟ್ ಮಾಡಬೇಕು. ನಂತರ ನಮಗೆ ರೆಕಾರ್ಡಿಂಗ್ ವಿತ್ ಸೌಂಡ್ ಬೇಕು ಅಂತ ಇದ್ರೆ ಈ ಆಪ್ಷನ್ ಆನೇ ಇರಲಿ. ಇಲ್ಲ ನಮಗೆ ಸೌಂಡ್ ಬೇಡ ಅಂತ ಇದ್ರೆ ಇದನ್ನ ಆಫ್ ಮಾಡ್ಬೋದು. ನಮಗೆ ರೆಕಾರ್ಡಿಂಗ್ ನಲ್ಲಿ ವಾಯ್ಸ್ ಬೇಕು ಅಂದ್ರೆ ಮೈಕ್ರೋಫೋನ್ನ ಅನ್ಮ್ಯೂಟ್ ಮಾಡಿ. ಇಲ್ಲ ವಾಯ್ಸ್ ಏನು ಬೇಡ ಅಂತ ಇದ್ರೆ ಇದನ್ನ ಮ್ಯೂಟ್ ಮಾಡ್ಬೋದು. ನಂತರ ಸ್ಟಾರ್ಟ್ ಅಂತ ಕೊಟ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ಕ್ರೀನ್ ರೆಕಾರ್ಡಿಂಗ್ ಎಲ್ಲ ಮುಗಿದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಆಫ್ ಆಗುತ್ತೆ. ಇದೇ ರೀತಿ ನಾವು ಈಸಿಯಾಗಿ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಯೂಸ್ ಮಾಡದೆ ನಮ್ಮ ಲ್ಯಾಪ್ಟಾಪ್ನಲ್ಲಿ ಬಂದಿರೋ ಬಿಲ್ಟ್ ಇನ್ ಸ್ನಿಪ್ಪಿಂಗ್ ಟೂಲ್ ನಿಂದ ವಿಡಿಯೋ ರೆಕಾರ್ಡ್ನ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಲೆಟ್ಸ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.